ನಮಸ್ಕಾರ ಎಲ್ಲ KCET ನೀಟ್ ವಿದ್ಯಾರ್ಥಿ ವೆರಿ ವೆಲ್ಕಮ್ ಬ್ಯಾಕ್. ರೀಸೆಂಟ್ಲಿ ಒಂದು ವಿಡಿಯೋ ನೋಡಿದೆ KCET ಕೌನ್ಸಿಲಿಂಗ್ ಪ್ರೋಸೆಸ್ ಒಬ್ಬರು ಸರ್ ಯಾರು ಹೇಳ್ತಾ ಇದ್ರು. ಸೊ ನಾ ಏನು ಹೇಳಿದ್ನಲ್ಲ ಇಷ್ಟು ದಿನ ಅದೇ ಸೇಮ್ ಡಿಕ್ಟು ಹೇಳಿದ್ದಾರೆ. ಓಕೆ, ಸೊ ನೀವು ಆಪ್ಷನ್ ಎಂಟ್ರಿ ಮಾಡಿದಾಗ ನೀವು 2000ವರೆಗೆ ಕೂಡ ನೀವು ಆಪ್ಷನ್ಸನ್ನು ಕೊಡ್ಬೋದು ಅಂತ ಹೇಳಿದ್ದಾರೆ. ಹೌದಾ, ನಾನು ನಿಮಗೆ ಮಿನಿಮಮ್ 200 ಅಂತ ಹೇಳಿದೆ. ಆ್ಯಕ್ಚುಲಿ 200 ಹಾಕ್ಲಿಕ್ಕೆ ಬೇಜಾರು, ಅಂದರೆ ಟೈಮ್ ಭಾಳ ತಗೋತ. ಒಂದೂವರೆ ತಾಸು 2 ತಾಸು ಭಾಳ ಬೇಕು ಟೈಮ್. ಓಕೆ, ಯಾಕಂದರೆ 5 ಆಪ್ಷನ್ ಕೊಡ್ಕೊಂತ ಅಪ್ಡೇಟ್ ಮಾಡ್ಕೊಂತ ಹೋಗಬೇಕು. ಸೊ 2000ಗಳ ಕೂಡ ಕಾಲೇಜನ್ನು ನೀವೆಲ್ಲ ಫಿಲಪ್ ಮಾಡ್ಬೋದು ಅಂತ, ಅಂದರೆ ಚಾಯ್ಸನ್ನು ಕೊಡ್ಬೋದು ಅಂತ ಹೇಳಿದ್ದಾರೆ ನಿಮ್ಮ ಪ್ರಿಫರೆನ್ಸನ್ನು. ಸೊ 2000 ಕೂಡ ಕೊಟ್ಟರೆ ಒಂದು ಉತ್ತಮ ಅಂತ ಅವ್ರು ಹೇಳ್ತಾರೆ. ಓಕೆ, ಸೊ ನೋಡಿ ಈ ರೀತಿ ಇರುತ್ತೆ ಪ್ರೊಸೆಸ್ಸು. ಸೊ ಇವತ್ತು ರಿಸಲ್ಟ್ ಬಗ್ಗೆ ಮತ್ತು ಕೆಲವು ಡೌಟ್ಸ್ ಇದ್ದಾವೆ KCET ಕೌನ್ಸಿಲಿಂಗ್ ಬಗ್ಗೆ, ಅದ್ರ ಬಗ್ಗೆ ಸಾಲ್ವ್ ಮಾಡೋಣ. ಕರ್ನಾಟಕ KCET ರಿಸಲ್ಟ್ ಬೈ ದಿಸ್ ಡೇಟ್ ಅಂತ ಕೊಟ್ಟಿದ್ದಾರೆ ಒಂದು ವೆಬ್ಸೈಟಲ್ಲಿ, ಟೈಮ್ಸ್ ನಾವಲ್ಲಿ. ಅದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಓಕೆ, ಭಾಳ ಜನ ಇವತ್ತು ಬರುತ್ತಾ ಸರ್ ಅಂತ ಕೇಳಿದ್ದಾರೆ. SNB ಕೂಡ ನಿಮಗೆ ಡೈರೆಕ್ಟ್ಲಿ ಎಲಿಜಿಬಲ್ ಆಗುತ್ತೆ ಬೇಸ್ಡ್ ಆನ್ ಯುವರ್ ಮೆರಿಟ್ ಮೇಲೆ. ಓಕೆ, ಇವತ್ತು ನೋಡಿ ಯಾರು ನಿನ್ನೆ 6 ಗಂಟೆ ಒಳಗಡೆ ಬರುತ್ತಂತ ಹೇಳಿದರು. ಓಕೆ ಸರ್, ಇವತ್ತು ರಿಸಲ್ಟ್ ಪಕ್ಕಾ ಬರುತ್ತಂತ ಯಾರು ಹಾಕಿದ್ದಾರೆ. ಓಕೆ, ಆಪ್ಷನ್ ಎಂಟ್ರಿ ವಿಡಿಯೋ ಆಲ್ರೆಡಿ ಮಾಡಿದ್ದೇನೆ, ನಿಮಗೆ ಕಮೆಂಟಲ್ಲಿ ರಿಪ್ಲೈ ಮಾಡ್ತೀನಿ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ ಬಂದರೆ ಯಾವಾಗ ಸರ್ KCET ರಿಸಲ್ಟ್ ಅಂತ ಕೇಳಿದ್ದೀರಾ. ಮತ್ತು ಇನ್ನೊಂದು ಪ್ರಶ್ನೆ, ಕೆಮಿಕಲ್ ಇಂಜಿನಿಯರಿಂಗ್ ಕೂಡ ಚೆನ್ನಾಗಿದೆ. ಓಕೆ, ಇನ್ನು ಭಾಳಷ್ಟು ಜಾಬ್ಸ್ಗಳಿರುತ್ತೆ. ಇನ್ನೊಂದು ಅವ್ರು ಕೌನ್ಸಿಲಿಂಗಲ್ಲಿ ಏನು ಆ ವಿಡಿಯೋದಲ್ಲಿ ಏನು ಹೇಳಿದ ಅಂದರೆ, ಸೊ ನೀವು ಯಾವುದೇ ಕಾಲೇಜ್ ಸಿಗ್ತಪ್ಪ ಅಂದರೆ ಅದಕ್ಕೆ ಹೋಗ್ತೀರಾ, ಯಾಕಂದರೆ ಪ್ಲೇಸ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ, ಅಲ್ಲಿ ಚೆನ್ನಾಗಿ ಜಾಬ್ ಆಪರ್ಚುನಿಟೀಸ್ ಇದೆ ಇಲ್ಲೋ. ಎಕ್ಸಾಂಪಲ್ ನೀವು ನೀವು ಬೆಂಗಳೂರಲ್ಲಿ ಇದ್ದು ಬೀದರ್ ಸಿಗ್ತಪ್ಪ ಅಂದರೆ ಮೇಲೆ ನಾರ್ತ್ ಕರ್ನಾಟಕ ಕಡೆ ಬರಬೇಕಾಗತ್ತೆ. ಸೊ ಅದೆಲ್ಲ ನಿಮಗೆ ಇಷ್ಟ ಇದೆನೋ ಇಲ್ಲ ಅಂತ ಅವ್ರು ಕೇಳಿದ್ದಾರೆ. ಅದ್ರ ಬೇಸ್ ಮೇಲೆ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು. ಓಕೆ, ಸೊ ವಿ ವಾಂಟ್ ಟು ವೇಟ್ ಟಿಲ್ KCET ಕೌನ್ಸಿಲಿಂಗ್. ಅದು ಕಾಮೆಂಟ್ಗೆ ಬೇರೆ ಆಗುತ್ತೆ, ಸ್ವಲ್ಪ ಟೈಮಿಂಗ್ ಬೇರೆ ಆಗುತ್ತೆ. ಯು ಕಾಂಟ್ ವೇಟ್ ಎರಡು ಕೂಡ, ಸ್ವಲ್ಪ ಸೈಮಲ್ಟೇನಿಯಸ್ ರನ್ ಆಗಲ್ಲ ಅದು. ಓಕೆ, SSB ಸ್ಕಾಲರ್ಶಿಪ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ, ಮುಂದೆ ಅಡ್ಮಿಷನ್ ಆದಮೇಲೆ ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಕೋಬೋದು. ಆಯಿತಾ, ಇದು ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ ನೀಟ್ ಅಂತ ಕೇಳ್ತಾ ಇದ್ದೀರಾ. ಬೇರೆ ವಿದ್ಯಾರ್ಥಿ ಕಮೆಂಟ್ ತಿಳಿಸಿ, ಯಾರಿಗಿನ್ನೂ ಆಗಿಲ್ಲ ಆ ರೀತಿ. ಏನಾದರೂ ಪ್ರಾಬ್ಲಮ್ ಬಂದರೆ ಕಮೆಂಟ್ ತಿಳಿಸಿ, ನಾವು KEವ್ರಿಗೆ ರಿಪೋರ್ಟ್ ಮಾಡೋಣ. ಸರ್, ಈ ಜನರಲ್ ಮೆರಿಟ್ ಯಾವಾಗ ಬಿಡೋದು ಸರ್? ಏನಿದು ಜನರಲ್ ಮೆರಿಟ್ ಅವ್ರಿಗೆ ಸರ್? ಓಕೆ, ಇನ್ನೂ ಯಾರು ಮಾರ್ಕ್ಸ್ ಎಂಟ್ರಿ ಮಾಡಿಲ್ಲ, ಇನ್ನೊಂದ್ಸಲ ಅವಕಾಶ ಕೊಟ್ಟರೆ ಒಳ್ಳೆಯದು. KEದವರು ಒಂದ್ಸತಿ ನಾನು ಕೂಡ ಟ್ರೈ ಮಾಡ್ತೀನಿ. BCA ಬಗ್ಗೆ ಹೇಳಿ, ಚೆನ್ನಾಗಿದೆ. ಸೊ ಟೈಮ್ಸ್ ನಾವಲ್ಲಿ ಮತ್ತೆ ಕೂಡ ದ ರಿಸಲ್ಟ್ ಇಸ್ ಎಕ್ಸ್ಪೆಕ್ಟೆಡ್ ರಿಲೀಸ್ ಟುಡೇ ಆನ್ ಅಫಿಷಿಯಲ್ ವೆಬ್ಸೈಟ್ ಅಂತ ಕೊಟ್ಟಿದ್ದಾರೆ. ಓಕೆ, ಇವತ್ತು ಆ್ಯಕ್ಚುಲಿ ಜೂನ್ 1ನೇ ತಾರೀಕು, ಇದು ಆ್ಯಕ್ಚುಲಿ ಸ್ಯಾಟರ್ಡೇ ಇದೆ. ಹೌದಾ, ಸೊ ಇದು ಅಂದರೆ ಲಾಸ್ಟ್ ಡೇ ಆಫ್ ವರ್ಕಿಂಗ್ ಆಫ್ ಒಂದು ವೀಕಿಂದು KEದವ್ರದ್ದು. ಸೊ ನೋಡೋಣ. ಸೊ ಹಾಗಾಗಿ ಎಲ್ಲರೂ ಕೂಡ ಆಪ್ಷನ್ ಎಂಟ್ರಿ ರೆಡಿ ಮಾಡ್ಕೊಳ್ಳಿ. ಯಾವ ಕಾಲೇಜ್ ಫಸ್ಟ್ ಇರ್ತಾರೆ, ಅಪ್ ಟು 2000 ಅಥವಾ 1000 ಕಾಲೇಜನ್ನು ಆ್ಯಡ್ ಮಾಡ್ಬೋದು ಅಂತ ಅವ್ರು ಹೇಳಿದ್ದಾರೆ. ನಾನು ನಿಮ್ಗೆ ಹೇಳಿದ್ನಲ್ಲ, ಸೊ ಮಿನಿಮಮ್ 200 to 500 ಕೂಡ ನೀವು ಆ್ಯಡ್ ಮಾಡ್ಬೋದು ಅಂತ. ಸೊ ನಿಮಗೆ ಎಷ್ಟಾಗತ್ತೆ ಮ್ಯಾಕ್ಸಿಮಮ್ ಫಸ್ಟ್ ರೌಂಡಲ್ಲಿ ಇಟ್ಕೊಂಡ್ಬಿಟ್ರೆ, ಮುಂದೆ ಸಬ್ಸ್ಕ್ಯೂಟೆಂಟ್ ರೌಂಡಲ್ಲಿ ಯು ಕ್ಯಾನ್ ಡಿಲೀಟ್ ಅನ್ವಾಂಟೆಡ್ ಕಾಲೇಜಸ್. ನಿಮ್ಗೆ ಯಾವ್ದು ಬೇಡದೇ ಇರುವಂಥ ಕಾಲೇಜನ್ನು ಡಿಲೀಟ್ ಮಾಡ್ಕೋಬೋದು. ಓಕೆ, ಸೊ ಆಲ್ ವೆರಿ ಬೆಸ್ಟ್. ಸೊ ನಿಮಗೆ ಸಂದೇಹದ ಕಮೆಂಟ್ ತಿಳಿಸಿ, ಹುಡುಗಿ ಲೈಕ್ ಮಾಡಿ, ನಿಮ್ಮ ಬೆಸ್ಟ್ ಫ್ರೆಂಡ್ಸ್ಗೆ ಕಾಲೇಜ್ ಗ್ರೂಪ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.